ಚಿಕ್ಕಬಳ್ಳಾಪುರದಲ್ಲಿ ಬೈಕ್ ಸೈಲೆನ್ಸರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ಮೇಲೆಯೇ ಹಲ್ಲೆಯಾಗಿದೆ. ಚಿಕ್ಕಬಳ್ಳಾಪುರದ ಪ್ರತಿಷ್ಠಿತ ನಾಗಾರ್ಜುನ ಕಾಲೇಜು ಬಳಿ ನಡೆದಿರುವಂತಹ ಘಟನೆ ಇದು. ನಾಗಾರ್ಜುನ ಕಾಲೇಜಿನ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಾಲೇಜಿನ 7-8 ಜನ ವಿದ್ಯಾರ್ಥಿಗಳು ಗುಂಪು ಕಟ್ಕೊಂಡು ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಕರ್ಕಶ ಶಬ್ದ ಬಳಕೆ ಮಾಡದಂತೆ ಪೊಲೀಸರು ವಾರ್ನ್ ಮಾಡಿದ್ರು. ಈ ಸಂದರ್ಭದಲ್ಲಿ ಎಎಸ್ಐ ಗಂಗರಾಜು ಹಾಗೆ ಪಿಸಿ ಗಂಗರಾಜು ಅವರಿಬ್ಬರ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ನಂದಿಗಿರಿಧಾಮ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರು ಈ ಪೊಲೀಸರು. ಖಾಕಿ ಡ್ರೆಸ್ ನಲ್ಲಿರುವಾಗಲೇ ಎಎಸ್ಐ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ವಿದ್ಯಾರ್ಥಿಗಳು. ಆ ಹಲ್ಲೆಯ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಎಎಸ್ಐ ಗಂಗರಾಜು ಹಾಗೆ ಮತ್ತೋರ್ವ ಪಿಸಿ ಇಬ್ಬರ ಮೇಲೆಯೂ ಹಲ್ಲೆಯನ್ನ ಮಾಡಿದ್ದಾರೆ. ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮೊದಲಿಗೆ ನೂಕಾಟ ತಳ್ಳಾಟದೊಂದಿಗೆ ಆರಂಭ ಆಗುತ್ತೆ. ಯಾಕಂದ್ರೆ ಲಾಠಿ ಹಿಡ್ಕೊಂಡಿದ್ದಾರೆ ಎಎಸ್ಐ ಗಂಗರಾಜು. ಆ ಲಾಠಿಯಿಂದ ಅವ್ರು ಹೊಡಿಬಾರ್ದು ಅಂತ ಹೇಳಿ ಆ ವಿದ್ಯಾರ್ಥಿಗಳು ಆ ಲಾಠಿಯನ್ನ ಮೊದಲಿಗೆ ಹಿಡ್ಕೊಂಡ್ಬಿಡ್ತಾರೆ. ಅದಾದ ನಂತರ ವಾಗ್ವಾದ ಶುರುವಾಗ್ಬಿಡುತ್ತೆ, ಮಾತಿನ ಚಕಮಕಿ ಶುರುವಾಗ್ಬಿಡುತ್ತೆ. ಈ ಮಾತಿನ ಚಕಮಕಿ ಮಧ್ಯೆಯೇ ಎಎಸ್ಐನ ತಳ್ಳಾಡುವಂತಹ ಕೆಲಸವನ್ನ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದಾದ ನಂತರ ಅವ್ರ ಮೇಲೆ ಹಲ್ಲೆ ಮಾಡಿರುವುದು ಕೂಡ ವಿಡಿಯೋದಲ್ಲಿ ಸರಿಯಾಗಿದೆ. ಅವರನ್ನ ಕೆಳಗೆ ಬೀಳಿಸಿದ್ದಾರೆ ವಿದ್ಯಾರ್ಥಿಗಳು. ಘಟನೆ ಕಾರಣ ಏನು ಅಂತ ಕೇಳಿದ್ರೆ, ನಾಗಾರ್ಜುನ ಕಾಲೇಜಿನ ಮುಂಭಾಗದಲ್ಲಾಗಿರುವಂತಹ ಘಟನೆ. ಸೈಲೆನ್ಸರ್ನ ಸೌಂಡ್ ಮಾಡಿಕೊಂಡು ಸೌಂಡ್ ಬರುವಂತಹ ಕರ್ಕಶ ಶಬ್ದ ಬರುವಂತಹ ಸೈಲೆನ್ಸರ್ನ ಬಳಕೆ ಮಾಡ್ತಾ ಇದ್ರಂತೆ ವಿದ್ಯಾರ್ಥಿಗಳು. ಅದಕ್ಕೆ ಪೊಲೀಸರು ವಾರ್ನ್ ಮಾಡಿದ್ದಾರೆ. ಎಎಸ್ಐ ಹಾಗೆ ಪಿಸಿ ವಾರ್ನ್ ಮಾಡಿದ್ದಾರೆ. ಆ ವಾರ್ನ್ ಮಾಡಿದಂತಹ ಕಾರಣಕ್ಕೆ ಈ ರೀತಿ ವಾಗ್ವಾದ ಶುರುವಾಗಿದೆ ಅನ್ನುವಂಥ ಮಾಹಿತಿ. ಆ ವಾಗ್ವಾದದ ಬಳಿಕ ಈ ರೀತಿ ವಿದ್ಯಾರ್ಥಿಗಳು ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿಬಿಟ್ಟಿದ್ದಾರೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಂದಿಗಿರಿಧಾಮ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಹಲ್ಲೆಯ ದೃಶ್ಯಗಳು ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದ್ದಾವೆ. ಪೊಲೀಸ್ ಡ್ರೆಸ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲೇ ವಿದ್ಯಾರ್ಥಿಗಳು ಅಟ್ಯಾಕ್ ಮಾಡಿದ್ದಾರೆ. ಪೊಲೀಸರು ಮುಂದೆ ನಮ್ಮ ಭವಿಷ್ಯಕ್ಕೆ ಈ ಕೇಸ್ ಕುತ್ತಾಗಬಹುದು, ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸೋ ಹಾಗಿಲ್ಲ, ನಾವು ಅವ್ರ ಮೇಲೆ ಕೈ ಎತ್ತೋ ಹಾಗಿಲ್ಲ, ಇದ್ಯಾವುದರ ಪರಿಜ್ಞಾನವೂ ಕೂಡ ಇಲ್ಲದಂತೆ 7-8 ಜನ ವಿದ್ಯಾರ್ಥಿಗಳ ತಂಡ ಪೊಲೀಸರ ಮೇಲೆ ಹಲ್ಲೆ ಮಾಡಿದೆ. ಹಲ್ಲೆಗೆ ಕಾರಣ ಏನು ಅಂದ್ರೆ, ಈ ಗಲಾಟೆ ಆರಂಭ ಆಗೋದಕ್ಕೆ ಏನ್ ರೀಸನ್ ಅನ್ನೋದು ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಹಲ್ಲೆ ಮಾಡಿರುವಂತಹ ವಿಡಿಯೋಗಳು ಸಿಕ್ಕಿದ್ದಾವೆ. ಪೊಲೀಸರು ತಡೆದಂತಹ ಸಂದರ್ಭದಲ್ಲಿ ಈ ರೀತಿ ವಾಗ್ವಾದಕ್ಕೆ ಅದು ಯಾಕೆ ರೂಪಾಂತರ ಆಗ್ಬಿಡ್ತು ಅಥವಾ ಯಾಕೆ ಎಸ್ಕಲೇಟ್ ಆಯ್ತು ಅನ್ನೋದು ಗೊತ್ತಾಗಬೇಕು. ವಿದ್ಯಾರ್ಥಿಗಳ ಬಗ್ಗೆ ವಿದ್ಯಾರ್ಥಿಗಳು ಏನು ಮಾಡಿದ್ರು, ಆ ರೀತಿಯಾಗಿ ಪೊಲೀಸರು ಅವರನ್ನ ತಡೆಯೋದಕ್ಕೆ ಈ ಬಗ್ಗೆ ತನಿಖೆ ಆಗಬೇಕಾಗಿದೆ. ಸದ್ಯಕ್ಕೆ ಪೊಲೀಸರ ಮೇಲೆ ವಿದ್ಯಾರ್ಥಿಗಳು ಅಟ್ಯಾಕ್ ಮಾಡ್ತಾ ಇರುವಂತಹ ದೃಶ್ಯಗಳು ಲಭ್ಯವಾಗಿದ್ದಾವೆ.